ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಇಂದು ಸುಬ್ರಹ್ಮಣ್ಯ ಷಷ್ಠಿ ಹಿನ್ನೆಲೆಯಲ್ಲಿ ಮೈಸೂರಿನ ವಿವಿಧೆಡೆಗಳಲ್ಲಿರುವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮೈಸೂರಿನ ಹೊರವಲಯದ ಸಿದ್ದಲಿಂಗಪುರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಇಂದು ಬೆಳಗ್ಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು, ಷಷ್ಠಿ ಪ್ರಯುಕ್ತ ಮೂಲ ದೇವರಿಗೆ ಬೆಳ್ಳಿಯ ನಾಗಾಭರಣ ಧಾರಣೆ ಮಾಡಲಾಗಿತ್ತು. ಅಂದಿನ ಆಳರಸ ಜಯಚಾಮರಾಜ ಒಡೆಯರ ಹರಕೆ ರೂಪದಲ್ಲಿ ನೀಡಿರುವಂತಹ ಬೆಳ್ಳಿಯ ನಾಗಾಭರಣ ಇದಾಗಿದ್ದು, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ಅನಾರೋಗ್ಯ ಉಂಟಾದಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಳ್ಳಿಯ ನಾಗಾಭರಣ ಹರಕೆ ರೂಪದಲ್ಲಿ ನೀಡಿದ್ರು. ವರ್ಷಕ್ಕೊಮ್ಮೆ ಅಂದ್ರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮಾತ್ರ ಬೆಳ್ಳಿಯ ನಾಗಾಭರಣ ಧರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಈ ಕುರಿತು ದೇಗುಲದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಮಾಹಿತಿಯನ್ನ ನೀಡಿದ್ದಾರೆ. ಸಮಸ್ತ ಭಕ್ತಜನಗಳು ಓಂ ನಮೋ ನಾರಾಯಣಯ್ಯ. ಇವತ್ತು ಮಾರ್ಗಶಿರ ಶುದ್ಧ ಷಷ್ಠಿ ಪ್ರಯುಕ್ತ ಸ್ವಾಮಿಗೆ 5 ಗಂಟೆಗೆ ಮಹಾನೇಶ್ವರಕ್ಕೆ ಹೋಗಿ ರುದ್ರಾಭಿಷೇಕ, ಶ್ರೀ ಸೂಕ್ತ ಪುರುಷ ದುರ್ಗಾ ಸೂಕ್ತ ಅಭಿಷೇಕ ಮಾಡಿ ಸಹಸ್ರನಾಮಾರ್ಚನೆ ಎಲ್ಲ ಮಾಡಿ ಪೂಜೆಯನ್ನು ಮಾಡಿಸಿದ್ದೀವಿ. ಈಗ ಈ ಸರಿ ಕೊರೋನಾ ಇದರಿಂದ ಜನತೆಗೆ ಇದನ್ನು ದೇವರನ್ನು ನೋಡುವಂಥ ವೀಕ್ಷಣೆಯೊಂದನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ ಹಾಗೆ ನಿರ್ಬಂಧನೆ ಮಾಡಿರೋದ್ರಿಂದ ಈಗ ಜನಗಳಿಗೆ ನೋಡಲಿಕ್ಕೆ ಅವಕಾಶ ಆಗಲಿಲ್ಲ. ಆದರೆ ಈ ಮಾಧ್ಯಮದ ಮೂಲಕನಾದರೂ ಇವರಿಗೆ ನೀವು ತೋರಿಸುವಂಥ ಒಂದು ಪ್ರಯತ್ನ ಮಾಡಿ ಅದರಿಂದಾದರೂ ಇವರಿಗೆಲ್ಲರೂ ಒಳ್ಳೇದು ಮಾಡಲಿ ಅಂತ ನಾವು ಪ್ರಪಂಚದಲ್ಲಿರೋ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ, ಆ ರೋಗ ಪ್ರಪಂಚದಿಂದ ಬಿಟ್ಟು ಹೊರಡಲಿ, ಎಲ್ಲರಿಗೂ ಆಯುರೋಗ್ಯ ಐಶ್ವರ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ದೀವಿ. ಇವತ್ತೇನೆಂದರೆ ಶ್ರೀಕಂಠ ನರಸಿಂಹರಾಜ ಒಡೆಯರು ಸಂತರಲ್ಲಿ ಕೊಟ್ಟಿರುವಂಥ ನಾಗಾಭರಣನ ಇಲ್ಲಿ ಹುತ್ತದ ಮೇಲೆ ಧರಿಸಿರ್ತೀವಿ. ಮತ್ತು ಇಲ್ಲಿ ಯಾವುದೇ ನಾಗರ ಸಿಕ್ಕಿರ್ಬೋದು, ವಿವಾಹ ಪ್ರತಿಬಂಧಕ ದೋಷ ಇರ್ಬೋದು, ಆ ನಿವಾರಣೆಗೆ ನಾಗರ ಸಿಕ್ಕಿರ್ಬೋದು, ಈ ಥರದ್ದು ಯಾವುದೇ ದೋಷಗಳಿದ್ರು ಬಂದು ಇಲ್ಲಿ ನಾವು ಹೇಳಿದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಾಡಿದ್ರೆ ಅವರಿಗೆ ಒಳ್ಳೆಯ ಎಲ್ಲ ಇದನ್ನು ಜಯ ಆಗ್ತಾಯಿದೆ, ಕಾರ್ಯಸಿದ್ಧಿ ಆಗ್ತಾಯಿದೆ. ಎಲ್ಲ ಜನಗಳಿಗೂ ಭಕ್ತ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇವತ್ತು ವರ್ಷಕ್ಕೊಂದೇ ಸರಿ ಅದು ಪ್ಯಾಲೇಸಲ್ಲಿರುತ್ತೆ, ಮಹಾರಾಜರ ಹೆಸರಲ್ಲಿ. ಫಸ್ಟ್ ಪೂಜೆ ಮಾಡುವಾಗ ನಾವು ಪ್ಯಾಲೇಸ್ ಮಹಾರಾಜರ ಹೆಸರಲ್ಲೇ ಪೂಜೆ ಮಾಡಿ ಅದನ್ನು ನೆರವೇರಿಸುವಂಥದ್ದು. 12 ಗಂಟೆಗೆ ರಥೋತ್ಸವ ನಡೀತಾ ಇತ್ತು. ಹೋದ ವರ್ಷವೂ ಕೋಡಿಡ್ಡಿಂದ ಮಾಡ್ಲಿಕ್ಕಾಗಿಲ್ಲ. ಈ ವರ್ಷವೂ ರಥೋತ್ಸವ ಇರಲ್ಲ, ಪ್ರಾಕಾರೋತ್ಸವ ಮಾಡಿ ನಾವು ಒಳಾಂಗಣದಲ್ಲಿ ಪೂಜೆ ಮಾಡಿಕೊಂಡು ಇದು ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಯುರಾರೋಗ್ಯ ಕೊಡ್ತೀವಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತಾಯಿದ್ವಿ. ಬೆಳಗ್ಗೆ ಜಯಚಾಮರಾಜೇಂದ್ರ ಒಡೆಯರವರು ಹರಕೆ ಮಾಡ್ಕೊಂಡಿದ್ದು, ಶ್ರೀಕಂಠ ನರಸಿಂಹರಾಜವ್ರ ಆರೋಗ್ಯ ಸರಿ ಇಲ್ಲದಿದ್ದಾಗ ಪ್ರಾರ್ಥನೆ ಮಾಡಿ ಅವರಿಗೆಲ್ಲ ಒಳ್ಳೆಯದಾಗಿದ್ದಕ್ಕೋಸ್ಕರ ಮಾಡಿಸಿ ಕೊಟ್ಟಿರೋಂಥದ್ದು. ಅದು ಪ್ಯಾಲೇಸಲ್ಲಿರುತ್ತೆ ವರ್ಷಕ್ಕೊಂದ್ಸಲ. ಅದರಲ್ಲಿ 14 ಕೆಂಪಿದೆ, 7 ಪಚ್ಚೆ ಇದೆ, 4 5 ಅಂತೇಳಿ ಇದನ್ನು ಪ್ಯಾಲೇಸಲ್ಲೇ ಇಟ್ಟಿರ್ತೀವಿ. ನಮ್ಮ ಮುತ್ತಾತ ಅವರಲ್ಲಿ ತ್ರಿನೇಶ್ವರಿ ಪೂಜೆ ಮಾಡ್ತಿದ್ರು. ಆವಾಗ ಅವ್ರಿಗೆ ಇದು ಮಾಡಿ ಒಪ್ಪಿಸಿದ್ರು. ಸರಿಯಾದ ಸುಮಾರು ವರ್ಷ ಕಾಲದಲ್ಲಿ ನಮ್ಮ ತಾವತ್ತಾಯ ಕಾಲದಲ್ಲೇ ಮನೇಲೇ ಇರ್ತಿತ್ತಂತೆ. ಬಟ್ ಆಮೇಲಿಂದ ಇದೆಲ್ಲ ಮುಂದಿನ ಇದರಲ್ಲಿ ಸರಿ ಇಲ್ಲ ಅಂತೇಳಿ ಯಾವಾಗ ವರ್ಷಕ್ಕೊಂದ್ಸರಿ ತಂದು ನಾವು ಇಡುವಂಥ ಇರುವಾಗ ನಾವು ಯಾಕೆ ವರ್ಷ ಹಿಡಿಯೋದು ಕಾಲು ಕಾಯ್ಕೊಂಡು ಪ್ಯಾಲೇಸಲ್ಲೇ ಇಲ್ಲಿ ಅಂತ ಕೊಟ್ಟು ಅದೇ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀವಿ. ನಾವು ಪ್ರತಿ ಸಾರಿ ಇಲ್ಲೇ ಬಂದು ವರ್ಷಕ್ಕೊಂದ್ಸಾರಿ ತನೇ ಇರೋದು ನಾವು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವರು ಏಕಾಏಕಿ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಈ ರೀತಿ ಬಂದಿರೋದು ಭಕ್ತಾದಿಗಳಿಗೆ ತುಂಬ ನಮಗೆ ನೋವಾಗ್ತಾ ಇದೆ. ಒಳಗಡೆ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರೆ ತುಂಬ ನಮ್ಗೆ ಖುಷಿ ಆಗ್ತಾ ಇತ್ತು. ಈ ಸಾರಿ ಬಂದು ಹೊರಗಡೆ ಅಲ್ಲಿ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಲಿಕ್ಕೂ ಯಾವುದೇ ಒಂದು ಅವಕಾಶ ಇಲ್ಲ. ಒಳಗಡೆ ಬಿಟ್ಟಿದ್ದು ಮುನ್ನೆಚ್ಚರಿಕೆಯಾಗಿ ಮುಂಚೆನೇ ಇವರು ಪ್ರಿಕಾಷನ್ ತಗೊಂಡು ಒಳಗಡೆ ಒಂದು ಭಕ್ತಾದಿಗಳ ಅವಕಾಶ ಮಾಡಿಕೊಡ್ಬೇಕಿತ್ತು. ಈ ವಿಚಾರದಲ್ಲಿ ನಮ್ಗೆ ತುಂಬ ಬೇಜಾರಾಗ್ತಾ ಇದೆ. ಇಯರ್ಸಿಂದ ಬರ್ತಾ ಇದ್ದೀವಿ, ಇಲ್ಲಿ 20 ವರ್ಷದಿಂದನೂ ಬರ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೊರೋನಾ ಅಂದ್ಬಿಟ್ಟು ಅದಕ್ಕೂ ಅಲೋ ಇರಲಿಲ್ಲ. ಇವಾಗ ರೋಡು ಅಥವಾ ಏನು ಪ್ರಾಬ್ಲಮ್ ಗೊತ್ತಿಲ್ಲ, ಇದಕ್ಕೂ ಏನಿಲ್ಲ, ಹೊರಗಡೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಹೊತ್ತಿಗೆ ತನೇ ಇರ್ಬಿಟ್ಟು ಪೂಜೆ ಮಾಡ್ಕೊಂಡು ಹೊರಗಡೆ ಕೈ ಮುಕ್ಕೊಂಡು ಹೋಗ್ಬೇಕಾಗಿದೆ ಸರ್. ಇಲ್ಲ, ಖಂಡಿತ ಇರಲಿಲ್ಲ. ಮಾಹಿತಿ ಇದ್ದಿದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಬರ್ತಾ ಇಲ್ಲ, ಮನೆ ಹತ್ರನೇ ಎಲ್ಲಾದರೂ ಪೂಜೆ ಮಾಡ್ಕೋತಾ ಇದ್ವಿ. ಈಗ ಬಂದು ಅಷ್ಟು ದೂರದಿಂದ ಇಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಇದರಿಂದ ನಂಜನಗೂಡಿಂದ ಬಂದಿರೋದು ಸರ್. ಹೌದು, ಪ್ರತಿ ವರ್ಷವೂ ಬರ್ತಾ ಇರ್ತೀವಿ, ಬಂದು ಹೋಗ್ತಾ ಇರ್ತೀವಿ. ಈ ವರ್ಷ ಈ ಥರ ಆಗಿದೆ ಅಷ್ಟೇ. ಹೌದು, ಬೇಜಾರೇ ಆಗಿದೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ, ರೂಲ್ಸ್ನು ಫಾಲೋ ಮಾಡಬೇಕಾಗುತ್ತೆ ಎಲ್ಲ.
ಇಂದು ನಂಜನಗೂಡಿನಲ್ಲೂ ಹಿಂದೂಗಳ ಪವಿತ್ರ ಹಬ್ಬ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಣೆ ಮಾಡಲಾಯಿತು. ಷಷ್ಠಿ ಹಬ್ಬದ ಪ್ರಯುಕ್ತ ಬಯಲಿನಲ್ಲಿರುವ ಹುತ್ತಗಳಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಹುತ್ತಕ್ಕೆ ಪೂಜೆ ಹಾಗೂ ತನಿ ಎರೆಯುವ ಮೂಲಕ ಭಕ್ತ ಸಮೂಹ ತಮ್ಮ ಭಕ್ತಿ ಭಾವವನ್ನ ಮೆರೆದರು. ನಾಗಗಳ ವಾಸಸ್ಥಾನ ಅಂತಲೇ ಹೇಳಲ್ಪಡುವ ಹುತ್ತಕ್ಕೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು. ಸುಮಂಗಲಿಯರು, ಪುರುಷರು ಸೇರಿದಂತೆ ಮಕ್ಕಳಾದಿಯಾಗಿ ಭಕ್ತಿ ಭಾವದಿಂದ ಹುತ್ತಕ್ಕೆ ಪೂಜೆ ಸಲ್ಲಿಸಿ ನಾಗದೇವತೆಗಳಿಗೆ ಪ್ರಿಯವಾದ ಹಾಲು ಮತ್ತು ಬೆಣ್ಣೆಯನ್ನ ಅರ್ಪಿಸುವ ಮೂಲಕ ತಮ್ಮ ಭಕ್ತಿ ನಮನವನ್ನ ಸಲ್ಲಿಸಿದ್ರು. ಓಕೆ ಸರ್. ಹಿಂದೂಗಳಿಗೆ ಒಂದು ಚಂಪಾ ಸೃಷ್ಟಿ ಅಥವಾ ಸುಬ್ರಹ್ಮಣ್ಯ ಸೃಷ್ಟಿ ಅಂತಕ್ಕಂಥದ್ದು ಹಿಂದೂಗಳಿಗೆ ಪವಿತ್ರವಾದ ಹಬ್ಬ ಇದು. ನಾಗರ ಪಂಚಮಿ ದಿನ ನಾಗದೇವತೆಗೆ ಹಾಲು ತುಪ್ಪವನ್ನು ಎರೆದು ಒಳ್ಳೇದಾಗಲಿ, ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಗೋಪೂಜೆ ಮತ್ತು ಲಕ್ಷ್ಮೀ ಪೂಜೆ ಎಲ್ಲನೂ ಮನೆಗಳಲ್ಲಿ ಹಮ್ಮಿಕೊಂಡು ಮಾಂಗಲ್ಯ ಮತ್ತು ಇವರಿಗೆಲ್ಲ ಒಳ್ಳೆಯದಾಗಲಿ, ಸ್ತ್ರೀಯರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ಎಲ್ಲ ಹೇಮಂತ ಋತು ಮಾರ್ಗಶಿರ ಮಾಸದ ಷಷ್ಠಿಯ ದಿವಸ ಪ್ರತಿ ದಿನ ಬೆಳಗ್ಗೆ ಎಲ್ಲರೂ ಪ್ರಾತಃಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಸುಬ್ರಹ್ಮಣ್ಯ ಸ್ವರೂಪಿಯಾಗಿ ಆತನ ವಾಸಸ್ಥಾನವಾದ ಹುತ್ತಕ್ಕೆ ಬಂದು ಕಣಿಯನ್ನು ಎರೆಯತಕ್ಕಂಥದ್ದು ಎಲ್ಲರಿಗೂ ಶುಭವನ್ನು ಉಂಟು ಮಾಡತಕ್ಕಂಥ ವಿಷಯ. ಈ ದಿವಸ ಸೌಮಂಗಲಿಯರು ತಮ್ಮ ಪತಿಯೊಡನೆ, ಮಕ್ಕಳೊಡನೆ ಮತ್ತು ವಿಶೇಷವಾಗಿ ಈ ದಿವಸ ಒಬ್ಬ ಬ್ರಹ್ಮಚಾರಿಯನ್ನು ಕೂಡ ಸುಬ್ರಹ್ಮಣ್ಯ ಸ್ವರೂಪಿ ಎಂದು ಆಹ್ವಾನಿಸಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರೋದ್ರಿಂದ ಅವರನ್ನು ಕರ್ಕೊಂಡು ಬಂದು ಈ ಒಂದು ಹುತ್ತದಲ್ಲಿ ಹಾಲು, ಬೆಣ್ಣೆ ಮತ್ತು ಬಾಳೆಹಣ್ಣುಗಳಿಂದ ತನಿಯರದು ದೇವರನ್ನು ನಾಮಕೃತಿಯಿಂದ ಪೂಜೆ ಮಾಡಿ ಅರ್ಚನೆ ಮಾಡೋದ್ರಿಂದ ಮತ್ತು ಈ ಒಂದು ಹುತ್ತದ ಮಣ್ಣನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅದು ಕೂಡ ಪೂಜಿಸಿ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ ಆ ಬ್ರಾಹ್ಮಣ ಬಂದಿರತಕ್ಕಂಥ ಬ್ರಹ್ಮಚಾರಿ ಸುಬ್ರಹ್ಮಣ್ಯ ಸ್ವರೂಪಿಯಾಗಿರ್ತಕ್ಕಂತಹ ಬಾಲಕನಿಗೆ ಒಂದು ನಮಸ್ಕಾರ ಮಾಡಿ ಆತನಿಗೆ ಬಿಳಿಯ ವಸ್ತ್ರವನ್ನು ದಾನವನ್ನಾಗಿ ನೀಡಿ ತಮ್ಮ ಕೈಲಾದಷ್ಟು ಕೂಡ ಕಾಣಿಕೆಯನ್ನು ನೀಡ್ತಕ್ಕಂಥದ್ದು ಒಂದು ಸಂಪ್ರದಾಯವಾಗಿ ಹೊಂದಿದೆ. ಈ ಷಷ್ಠಿ ಸುಬ್ರಹ್ಮಣ್ಯದಲ್ಲಿ ಅತ್ಯಂತ ಅಮೋಘವಾಗಿ, ಭಕ್ತಿಪೂರ್ವಕವಾಗಿ, ವೈಭವಯುತವಾಗಿ ನಡೆಯುತ್ತದೆ. ಅಲ್ಲಿಗೆ ಹೋಗೋಕ್ಕಾಗದೇ ಇರತಕ್ಕಂತಹ ಅನೇಕ ಜನ ಇಲ್ಲಿಯೇ ಕೂಡ ಸುಬ್ರಹ್ಮಣ್ಯನನ್ನು ನೆನೆದು ಇಲ್ಲಿ ಹುತ್ತದಲ್ಲಿ ಪೂಜೆಯನ್ನು. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವಂತಹ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದ್ದು, ನಾಳೆ ನಡೆಯಲಿರುವ ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಕ್ಷೇತ್ರದ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಒಟ್ಟು 393 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದ್ದು, ಮತದಾನ ಕಾರ್ಯಕ್ಕೆ 1809 ಸಿಬ್ಬಂದಿಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾ ಮಾಸ್ಟರಿಂಗ್ ಕಾರ್ಯ ನಡೆದಿದ್ದು, ನಂಜನಗೂಡು, ಟಿ ನರಸೀಪುರ, ಹುಣಸೂರು, ಪಿರಿಯಾಪಟ್ಟಣ, ಎಚ್ಡಿ ಕೋಟೆ, ಸರಕೂರು, ಕೆಆರ್ ನಗರ, ಮೈಸೂರು ಸೇರಿದಂತೆ ಆಯಾಯ ತಾಲೂಕು ಕಚೇರಿಗಳಲ್ಲಿ ಮಾಸ್ಟರಿಂಗ್ ಕಾರ್ಯ ನಡೆದಿದೆ. ಜಿಲ್ಲೆಯಲ್ಲಿ ಈಗಾಗಲೇ 144 ಸೆಕ್ಷನ್ ಜಾರಿ ಮಾಡಲಾಗಿದ್ದು, ಮದ್ಯ ಮಾರಾಟ ನಿಷೇಧ, ಸಂತೆ ಜಾತ್ರೆಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಶಾಂತಿಯುತ ಮತದಾನಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ಮೈಸೂರಿನ ಪಡುವಾರಳ್ಳಿಯ ಮಹಾರಾಣಿ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಅಭ್ಯರ್ಥಿಗಳಿಂದ ತೆರೆಮರೆಯಲ್ಲಿ ಮತಬೇಟೆ ನಡೆಯುತ್ತಿದ್ದು, ಮತದಾರರ ಮನೆ ಗೆಲ್ಲಲು ಹರಸಾಹಸ ಪಡುತ್ತಿದ್ದಾರೆ. ಫೋನ್ ಮೂಲಕವೂ ಮತದಾರರ ಓಲೈಕೆಗೆ ಮುಂದಾದ ಅಭ್ಯರ್ಥಿಗಳು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷೇತರರು ಸೇರಿದಂತೆ ಒಟ್ಟು 7 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ನಾಳೆ ವಿಧಾನ ಪರಿಷತ್ ಚುನಾವಣೆ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ನಂಜನಗೂಡಿನಲ್ಲಿ ಮಾಸ್ಟರಿಂಗ್ ಕಾರ್ಯ ನಡೆಸಲಾಗಿದೆ. ತಾಲೂಕು ಕಚೇರಿಯಿಂದಲೇ ಮಾಸ್ಟರಿಂಗ್ ನಡೆದಿದ್ದು, ನಂಜನಗೂಡು ತಾಲೂಕು ಆಡಳಿತದ ವತಿಯಿಂದ ಮತದಾನಕ್ಕೆ ಸಕಲ ಸಿದ್ಧತೆ ನಡೆದಿದೆ. ತಹಸೀಲ್ದಾರ್ ಭೈರಯ್ಯ, ಇಒ ಶ್ರೀನಿವಾಸ್ ನೇತೃತ್ವದಲ್ಲಿ ಪೂರ್ವ ಸಿದ್ಧತೆ ನಡೆದಿದ್ದು, ನಂಜನಗೂಡಿನಲ್ಲಿ ಒಟ್ಟು 44 ಮತಗಟ್ಟೆಗಳಿವೆ. ನಂಜನಗೂಡು ನಗರಸಭೆ ಒಳಗೊಂಡಂತೆ ತಾಲೂಕಿನ 43 ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಮತದಾನ ನಡೆಯಲಿದೆ. ತಾಲೂಕು ಕಚೇರಿಯಲ್ಲಿ ನಡೆದ ಮಾಸ್ಟರಿಂಗ್ನಲ್ಲಿ 106 ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ನಿಯೋಜನೆಗೊಂಡಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತದಾನ ಕೇಂದ್ರಗಳತ್ತ ತೆರಳಿದ್ದಾರೆ. ನಂಜನಗೂಡು ತಾಲೂಕಿನಲ್ಲಿ ಶಾಂತಿಯುತ ವಿಧಾನವಾಗಿ ಮತದಾನ ನಡೆಯಲು ತಯಾರಿ ನಡೆಸಲಾಗಿದೆ. ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ ಹಲವಾರು ಬಾರಿ ಅಧಿಕಾರಿಗಳಿಗೆ ಸಭೆ ನಡೆಸಿ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಚುನಾವಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಮತದಾನಕ್ಕೆ ಬೇಕಾದ ಸಾಮಗ್ರಿಗಳು ಹಾಗೂ ವಾಹನ ಸೌಲಭ್ಯ ಸಹ ನೀಡಲಾಗಿದೆ. ಮತದಾನ ಕೇಂದ್ರಗಳಿಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಪೊಲೀಸ್ ನಿಯೋಜನೆ ಸಹ ಮಾಡಲಾಗಿದೆ.
ಮಾಡಲಾಗಿದೆ ಅಂತ ನಂಜನಗೂಡಿನ ತಹಸೀಲ್ದಾರ್ ಭೈರಯ್ಯ ಮಾಹಿತಿಯನ್ನ ನೀಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಆರೋಪಿಸಿ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ದ್ವಿಸದಸ್ಯ ಕ್ಷೇತ್ರದಿಂದ ಆಯ್ಕೆ ಬಯಸಿ ಕಣಕ್ಕಿಳಿದಿರುವ ವಾಟಾಳ್ ನಾಗರಾಜ್ ಅವರು ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ವಿನೂತನ ಪ್ರತಿಭಟನೆಯನ್ನ ನಡೆಸಿದರು. ಚುನಾವಣೆ ಆಯೋಗ ಮಲಗಿದೆ ಅಂತ ಆರೋಪಿಸಿ ಮಲಗಿಕೊಂಡೇ ಪ್ರತಿಭಟನೆ ನಡೆಸಿದಂತಹ ವಾಟಾಳ್ ನಾಗರಾಜ್ ಚುನಾವಣೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತಿದೆ, ಚುನಾವಣೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ರೂ ಚುನಾವಣಾ ಆಯೋಗ ಮಲಗಿದೆ, ಚುನಾವಣಾ ಆಯೋಗದ ನೀತಿಯನ್ನ ಖಂಡಿಸುತ್ತೇನೆ, ಪ್ರಮುಖ ರಾಜಕೀಯ ಪಕ್ಷದವರು ಮತದಾರರಿಗೆ ಆಮಿಷಗಳನ್ನು ಒಡ್ತಿದ್ದಾರೆ, ಇದು ನಿಲ್ಲದೆ ಹೋದ್ರೆ ಪ್ರಜಾಪ್ರಭುತ್ವ ಉಳಿಯೋದಾದ್ರೂ ಹೇಗೆ ಅಂತ ಪ್ರಶ್ನಿಸಿದ್ರು. ಚುನಾವಣೆಯನ್ನು ನಡೆಸ್ತಕ್ಕಂಥವರು ಚುನಾವಣಾ ಆಯೋಗ ನಿದ್ರೆಯಲ್ಲಿದ್ದಾರೆ, ಮಲಗಿಬಿಟ್ಟಿದ್ದಾರೆ. ಅವರು ಭ್ರಷ್ಟಾಚಾರ ತಡೆಯುವಲ್ಲಿ ವಿಫಲ, ಸಂಪೂರ್ಣ ವಿಫಲ. ಅದಕ್ಕಾಗಿ ನಾನು ಇವತ್ತು ಚುನಾವಣಾ ಆಯೋಗ ಮಲಗೇ ಹೋಗಿದೆ ಅಂತ ಹೇಳಿ ಮಲಗುವ ಮೂಲಕ ಮಲಗಿ ಚುನಾವಣಾ ಆಯೋಗದ ರೀತಿಗಳನ್ನು ನೀವೇನು ಮಾಡ್ತಾ ಇದ್ದೀರಿ, ಎಲ್ಲಿ ಬಂದಿದ್ದೀರಿ? ಸುಮ್ಮನೆ ನೀವು ನಾಮಿನೇಷನ್ ಆಯಿತು, ನೋಡಿದ್ರಿ, ಬಿಟ್ರಿ. ಇದಾದ ಮೇಲೆ ನಿಮ್ಮ ಕರ್ತವ್ಯ ಏನು? ಚುನಾವಣಾ ಆಯೋಗ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ಮಾಡ್ತಾ ಇಲ್ಲ. ಇವತ್ತೇನು ಯಾವ ಲಂಗು ಲಗಾಮಿಲ್ಲದೆ, ಭಯ ಭೀತಿ ಇಲ್ಲದೆ ಹಣವನ್ನು ಹಂಚ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ಅಲ್ಲಿ, ಯಾವಾಗ ಅಂದ್ರೆ ಆವಾಗ ದೇವರ ಫೋಟೋಗಳು, ಚಿನ್ನದ ಕಾಯಿನ್ಗಳು, ಚಿನ್ನದ ಹಣ, ಏನು ದರ್ಬಾರ್ ಇಡೀ ರಾಜ್ಯದಲ್ಲಿ. ಇದು ಚುನಾವಣೆಯಲ್ಲ, ಇದೊಂದು ರೀತಿ ವಿಧಾನ ಪರಿಷತ್ ದರ್ಬಾರ್ ನಡೀತಾ ಇದೆ. ಇದಕ್ಕೆ ಎಲ್ಲ ಪಕ್ಷದವರು ಬೆಂಬಲ. ಇಂಥ ಚುನಾವಣೆ ಬೇಕಾಯಿತು, ಈ ಚುನಾವಣೆ ನಡಿಬೇಕಂಥದ್ದು. ವಿಧಾನ ಪರಿಷತ್ಗೆ ಚುನಾವಣೆ, ಇದೇ ರೀತಿ ಚುನಾವಣೆಗಳು ನಡೆದರೆ, ಇದೇ ರೀತಿ ಚುನಾವಣೆಯಿಂದ ಆಯ್ಕೆ ಆದರೆ ವಿಧಾನ ಪರಿಷತ್ ಬೇಕಾಗಿಲ್ಲ. ವಿಧಾನ ಪರಿಷತ್ ರದ್ದು ಮಾಡಬೇಕು. ವಿಧಾನ ಪರಿಷತ್ಗೆ ಚುನಾವಣೆನೇ ಬೇಕಾಗಿಲ್ಲ. ಇದು ಬಹಳ ಅಗೌರವ. ಇದು ಈ ರೀತಿ ಯಾರು ಕೋಟಿ ಹಣ ಇಟ್ಟಿರೋರು ಚುನಾವಣೆಯಲ್ಲಿ ಗೆಲ್ಲಬಹುದು, ಇಲ್ಲದೇದವರು ಇಲ್ಲ. ಇದನ್ನು ತಡಿಬೇಕಾದವರು ಯಾರು? ಚುನಾವಣಾ ಆಯೋಗ. ಚುನಾವಣಾ ಆಯೋಗ ವಿಫಲವಾಗಿದೆ. ಜೊತೆಗೆ ಪಾರ್ಲಿಮೆಂಟ್ನಲ್ಲಿ ಸಮಗ್ರವಾದಂಥ ಕಾಯ್ದೆ ತರಬೇಕು. ಚುನಾವಣಾ ಆಯೋಗ ಕಾಯ್ದೆಯನ್ನು ತಂದು ಈ ಬಗ್ಗೆ ಸಮಗ್ರವಾಗಿ ಚುನಾವಣಾ ಭ್ರಷ್ಟಾಚಾರ ನಿಲ್ಲೋ ರೀತಿ ಮಾಡಬೇಕು. ಎಷ್ಟು ಜನ ಏನು ಈ ದುಡ್ಡು ತಗೊಂಡು ನಾವೇನು ಬದುಕ್ತಾ ಇದ್ದೀವಿ, ನಾವು ಸಾಧ್ಯ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಹೊರಟಿದ್ದಾರೆ. ಆದ್ದರಿಂದ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸಮಗ್ರವಾದ ಚುನಾವಣಾ ಕಾಯ್ದೆ ಬದಲಾವಣೆ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಚುನಾವಣೆಯ ಬಗ್ಗೆ ನಂಬಿಕೆ ಹೊರಟೋಗುತ್ತೆ. ಚುನಾವಣೆನೇ ಇಲ್ಲದೆ ಇನ್ನು ರಕ್ಷಣಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ದುರ್ಬಳಕ್ಕೆ ಸಂತಾಪ ಸೂಚಿಸಿದ ವಾಟಾಳ್ ನಾಗರಾಜ್ ಅವರು, ಬಿಪಿನ್ ರಾವತ್ ಒಬ್ಬ ಅಪ್ರತಿಮ ದೇಶಪ್ರೇಮಿಯಾಗಿದ್ರು. ಅವರ ಅಕಾಲಿಕ ಸಾವಿನಿಂದ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಸಾವು ಇಡೀ ದೇಶಕ್ಕೆ ನೋವನ್ನ ಉಂಟು ಮಾಡಿದೆ. ಅವರ ಅಕಾಲಿಕ ಸಾವಿನ ವಿಚಾರ ಕುರಿತು ಸಮಗ್ರ ತನಿಖೆ ಆಗಬೇಕು. ಸಮಗ್ರ ತನಿಖೆ ನಡೆಸಿದ್ರೆ ವಿಚಾರ ಏನು ಅಂತ ತಿಳಿಯಲಿದೆ ಎಂದರು. ಮೊದಲನೇದಾಗಿ ಈ ದೇಶದ ಮಹಾದಂಡನಾಯಕ ಜನರಲ್ ರಾವತ್ ನಿಧನ ಬಹಳ ನೋವನ್ನು ತಂದಿದೆ. ಜನರಲ್ ರಾವತ್ ಈ ದೇಶ ಕಂಡಂಥ ಅಪ್ರತಿಮ ದೇಶಭಕ್ತ ಮಹಾನ್ ವ್ಯಕ್ತಿ. ಭಾರತದ ಅದ್ಭುತವಾದಂಥ ಮಣ್ಣಿನ ಮಗ ರಾವತ್ ದಂಪತಿಗಳು
ಸಾವು. ನಾವು ಜೊತೆಯಲ್ಲಿ ಇಡೀ ಕೆಲವು ಅವರ ಸಹಪಾಠಿಗಳು ಈ ಸಾವು ನಮಗೆ ಅದರಲ್ಲೂ ಭಾರತಕ್ಕೆ ನೋವನ್ನು ಉಂಟು ಮಾಡಿದೆ. ಇದು ಎಲ್ಲರ ಮನಸ್ಸನ್ನು ನೋವಿನಿಂದ ಕೂಡಿಸಿದೆ. ಕಣ್ಣೀರಿನ ಕತೆ ಇದು ಆಗಬಾರ್ದಾಗಿತ್ತು. ಈ ಬಗ್ಗೆ ಸಮಗ್ರವಾಗಿ ಉನ್ನತ ಮಟ್ಟ ಮೈಸೂರಿನಲ್ಲಿ ಶಾಸಕ ಎಸ್ ಎ ರಾಮದಾಸ್ ಸಂತಾಪವನ್ನ ಸೂಚಿಸಿದ್ದಾರೆ. ಬಿಪಿನ್ ರಾವತ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಶಾಸಕ ರಾಮದಾಸ್ ಅವರು ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಭಾರತೀಯ ಸೇನೆಗೆ ಬಿಪಿನ್ ರಾವತ್ ರವರು ನೀಡಿರುವ ಕೊಡುಗೆಗಳ ಬಗ್ಗೆ ಸ್ಮರಿಸಿದ ಅವರು ಭಾರತೀಯ ಸೇನಾ ಮುಖ್ಯಸ್ಥರಾಗಿ ಬಿಪಿನ್ ರಾವತ್ರ ದಿಟ್ಟ ನಿರ್ಧಾರಗಳ ಗುಣಗಾನ ಮಾಡಿದರು. ಬಿಪಿನ್ ರಾವತ್ರ ಸ್ಮರಣಾರ್ಥ 5 ಕೋಟಿ ವೆಚ್ಚದಲ್ಲಿ ಸೈನಿಕ ಸ್ಮಾರಕ ಉದ್ಯಾನ ನಿರ್ಮಾಣಕ್ಕೆ ಚಿಂತನೆ ನಡೆಸಲಾಗಿದ್ದು ಇನ್ನು 6 ತಿಂಗಳಲ್ಲಿ ಸ್ಮಾರಕ ಉದ್ಯಾನ ನಿರ್ಮಾಣ ಮಾಡಲಾಗುತ್ತೆ ಅಂತ ಸಭೆಯಲ್ಲಿ ತಿಳಿಸಿದ್ದಾರೆ. ಬಿತ್ತನೆ ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗಿದ್ದು ರೈತರು ಬಿತ್ತನೆ ಸಣ್ಣ ಈರುಳ್ಳಿ ಖರೀದಿಸಲು ಮುಗಿಬಿದ್ದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತಿರುಕನಾಂಬಿ ಎಪಿಎಂಸಿಯಲ್ಲಿ ಖರೀದಿ ಭರಾಟೆ ಜೋರಾಗಿದ್ದು ಪ್ರಾರಂಭದಲ್ಲಿ ಕ್ವಿಂಟಾಲ್ಗೆ 2,000 ರೂಪಾಯಿ ಬೆಲೆ ಇತ್ತು. ರೈತರಿಂದ ಬೇಡಿಕೆ ಹೆಚ್ಚಾದಂತೆ ಬಿತ್ತನೆ ಈರುಳ್ಳಿ ಬೆಲೆ ಏರಿಕೆಯಾಗಿದ್ದು ಕ್ವಿಂಟಾಲ್ಗೆ 3,000ದಿಂದ 4,500ವರೆಗೂ ಬೆಲೆ ಹೆಚ್ಚಾಗಿದೆ. ಇನ್ನು ಬೆಲೆ ಏರಿಕೆಯಾದರೂ ಸಣ್ಣ ಈರುಳ್ಳಿ ಖರೀದಿಗೆ ರೈತರು ಮುಗಿಬಿದ್ದಿದ್ದಾರೆ. ತಮಿಳುನಾಡಿಂದ ರೈತರು ಎಲ್ಲ ಕಡೆಯಿಂದ ಎಲ್ಲ ಡಿಸ್ಟ್ರಿಕ್ಟಿಂದ ಹೋದ ವಾರ ಎಲ್ಲ ಮಳೆ ಜಾಸ್ತಿ ಇರೋದ್ರಿಂದ ನಾಟಿ ಕಡಿಮೆ ಆಯಿತು. ಮುಂದಿನ ವಾರದಿಂದ ನಾಟಿ ಜಾಸ್ತಿ ಆಯಿತು. ಚೆನ್ನಾಗಿ ನಡೀತಾ ಇದೆ. ಧಾರಣೆ ಇವತ್ತು ಕಾಯಿನ ಮೇಲೆ ವರ್ಷ ರೇಟ್ ಜಾಸ್ತಿ ರೇಟ್ ಜಾಸ್ತಿ ರೈತರಿಗೆ ನಂಜನಗೂಡು ಪಟ್ಟಣದ ಸಿಟಿಸನ್ ಶಾಲೆಯ ಹಿಂಬದಿಯ ಪ್ರಮುಖ ರಸ್ತೆಯ ಅಭಿವೃದ್ಧಿಗೆ ಸತತ 2 ವರ್ಷಗಳಿಂದ ಕಾರ್ಮಿಕರು, ಶಾಲಾ ಮಕ್ಕಳು, ಬಡಾವಣೆಯ ನಿವಾಸಿಗಳು ಸಾಕಷ್ಟು ಬಾರಿ ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನು ನಾಚಿಸುವ ಸಲುವಾಗಿ ಕೊಚ್ಚೆಗುಂಡಿ ಬಿದ್ದ ರಸ್ತೆಯಲ್ಲಿ ನಾಟಿ ಮಾಡಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಿನನಿತ್ಯ ಅಭಿವೃದ್ಧಿ ಕಾಣದ ರಸ್ತೆಯಲ್ಲಿ ಶಾಲಾ ವಾಹನ ಚಕ್ರ ಊತು ಹೋದ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾದ ಘಟನೆ ತಡರಾತ್ರಿ ನಡೆದಿದೆ. ನಂಜನಗೂಡಿನ ಸಿಟಿಸನ್ ಶಾಲೆ ರಸ್ತೆಯ ದುಸ್ಥಿತಿಗೆ ವಾಹನ ಸವಾರರು ಪರದಾಡುವಂತಾಗಿದೆ. ಕೆಸರು ಗದ್ದೆಯಂತಾದ ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸಬೇಕಿದ್ದಲ್ಲಿ ಚಾಲಕರಿಗೆ ಎಂಟೆದೆ ಧೈರ್ಯ ಬೇಕಾಗಿದೆ. ಆಗಾಗ್ಗೆ ಇಂಥ ಘಟನೆಗಳು ನಡೆಯುವುದರಿಂದ ಸುಗಮ ಸಂಚಾರಕ್ಕೆ ಅಡ್ಡಿಯಾಗ್ತಿದೆ. 2 ತಿಂಗಳ ಹಿಂದಷ್ಟೇ ಶಾಸಕರು ರಸ್ತೆ ಅಭಿವೃದ್ಧಿಗಾಗಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಆದರೆ ಕಾಮಗಾರಿ ಮಾತ್ರ ಪ್ರಾರಂಭವಾಗಿಲ್ಲ. ನಂಜನಗೂಡಿನ ಹಲವು ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಗೆ ಕಾಯಕಲ್ಪ ಒದಗಿಸಬೇಕಾಗಿದೆ. ಇನ್ನು ಗುಂಡಿ ಬಿದ್ದಂತಹ ರಸ್ತೆಗೆ ಕಸ ಕಡ್ಡಿ ಸೇರಿದಂತೆ ಕಳಪೆ ಮಣ್ಣು ತುಂಬಿರೋದ್ರಿಂದ
ಸೇರಿದಂತೆ ವಾಹನಗಳು ಊತುಕೊಂಡು ಸಂಚಾರಕ್ಕೆ ಅಡ್ಡಿಯಾಗಲು ಪ್ರಮುಖ ಕಾರಣವಾಗಿದೆ. ಅಲ್ಲದೆ ಕೆಲವು ವಾಹನಗಳು ಗುಂಡಿಯವರೆಗೂ ಬಂದು ಸಂಚರಿಸಲಾಗದೆ ಹಿಂದಕ್ಕೆ ವಾಪಸ್ ಹೋಗ್ತಾ ಇರುವಂತಹ ಘಟನೆಗಳು ಕೂಡ ನಡೆಯುತ್ತಿವೆ. ಇನ್ನು ಈ ಕೂಡಲೇ ರಸ್ತೆ ಒತ್ತುವರಿ ತೆರವುಗೊಳಿಸಿ ಸುಗಮ ರಸ್ತೆ ಮಾಡಿಸಿಕೊಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಂದೂವರೆ ವರ್ಷಕ್ಕೂ ಮುಂಚೆ ಇಲ್ಲಿ ನಾವು ನಾಟಿ ಎಲ್ಲ ಮಾಡಿ ತುಂಬ ಮಳೆ ಗಿಳೆ ಊದ್ಬಿಟ್ರೆ ಮಂಡಿಗಟ್ಟ ನೀರು ನಿಂತ್ಕೊತದೆ. ನಾವು 1.5 ವರ್ಷಕ್ಕೂ ಮುಂಚೆ ಇಲ್ಲಿ ಸ್ಟ್ರೈಕ್ ಎಲ್ಲ ಮಾಡ್ದೋ, ಆಯಿತು ಮಾಡಿಕೊಡ್ತೀನಿ ಅಂದರು. ಈಗ 2 ತಿಂಗಳಿಗೂ ಮುಂಚೆ ಗುದ್ಲಿ ಪೂಜೆ ಮಾಡಿದ್ರೆ, ಈಗ ನೆನ್ನೆ ಮಣ್ಣೆಲ್ಲ ಹಾಕಿದ್ರು. ಮಣ್ಣೆಲ್ಲ ಹಾಕಿತ್ತು. ನೆನ್ನೆ ಒಂದು ವ್ಯಾನ್ ಊದ್ಕೊಂಡು ವ್ಯಾನ್ ಇಲ್ಲಿ ಊದ್ಕೊಂಡ್ಬಿಟ್ಟು ಸುಮಾರು 2 ಗಂಟೆ ಟೈಮ್ ಜಾಮ್ ಆಗಿಬಿಟ್ಟಿತ್ತು ಟ್ರಾಫಿಕ್ಕು. ಆಮೇಲೆ JCB ತರಿಸಿ ತೆಗ್ಸವ್ರೆ. ಈಗ ಒಂದು ವಾರದಿಂದ ಇಲ್ಲಿ ಮಾಡ್ಕೊಡ್ತೀನಿ ಅಂತ ಅವ್ರೆ. ದಯವಿಟ್ಟು ಅದನ್ನ ಮಾಡಿಕೊಡ್ರಿ. ಇದು 60 ಅಡಿ ರೋಡ್ ಬಂದಿದ್ದು ಎಲ್ಲ ಜನ ಎಲ್ಲ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ರೋಡ್ನ. ಈ ರೋಡು ತುಂಬ ಗುಂಡಿ ಬಿದ್ದು ಹಾಳಾಗಿದೆ. ಸ್ಕೂಲ್ ಮಕ್ಳಿಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ, ಸಾಮಾನ್ಯ ಜನರಿಗೂ ತುಂಬ ತೊಂದರೆ ಆಗ್ತಿದೆ. ಮಳೆ ಬಿದ್ದು ಗುಂಡಿ ಆಗಿದ್ರಿಂದ ಇಲ್ಲಿ ಮಕ್ಕಳುಗಳು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಆಮೇಲೆ ಮಳಿಗೆಗಳು ಬಾಗ್ಲಾಕ್ಬಿಟ್ಟು ಬೇರೆ ಕಡೆ ಇರ್ತಿದ್ದಾರೆ. ಆಮೇಲೆ ಈ ಕಡೆ ಜನ ತಿರುಗಾಡೋದೇ ಬಿಟ್ಬಿಟ್ಟಿದ್ದಾರೆ ಈಗ ಇತ್ತೀಚೆಗೆ. ಯಾವಾಗ ಮಳೆ ಬಿದ್ದು ಗುಂಡಿ ಹಾಳಾಯಿತು, ನೀರು ತುಂಬ್ಕೊಂತು, ಅವಾಗಿಂದ ಜನಗಳು ಈ ರೋಡ್ನೇ ಬಿಟ್ಬಿಟ್ಟು ಅಕ್ಕಪಕ್ಕ ರೋಡಿಂದ ಓಡಾಡ್ತಿದ್ದಾರೆ. ಜನರಿಗೆ ಇದು ಒಂದು ದೊಡ್ಡ ಶಾಪ ಆಗಿದೆ. ನಂಜನಗೂಡು ಹಿಂದ್ಗಡೆ ಸಿಟಿಸನ್ ಸ್ಕೂಲ್ ಹಿಂದ್ಗಡೆ ಗೇಟ್ ರೋಡ್ ಅಂತೂ ತುಂಬ ಹಾಳಾಗಿದೆ, ಕಚಡ ಆಗಿದೆ. ಈಗ ಮೊನ್ನೆ ತಾನೇ ಗುದ್ಲಿ ಪೂಜೆ ಆಯಿತು, ಬರೀ ನೆಪಕ್ಕಷ್ಟೇ ಅದು. ಈ 60 ಅಡಿ ರೋಡು ಅಂತಿದೆ, ಬರೀ ಹಿಂಗೆ ಇದೆ, ಬರೀ ಚಿಕ್ಕದಾಗೇ ಇದೆ, ಇನ್ನೂ ಹಾಳಾಗಿದೆ, ಗುಂಡಿ ಬಿದ್ದು ಹಾಳಾಗಿದೆ. ಈ ಥರ ಮಳೆ ಬಿದ್ದಾಗ ಬರ್ತಾರೆ, ಒಂದು 4 ಟ್ರ್ಯಾಕ್ಟರ್ ತಂದು ಮಣ್ಣು ಸುರಿತಾರೆ, ಇದ್ದಿದ್ದು ಹಾಳು ಮಾಡ್ತಾರೆ. ಜನಗಳು ಒಂದು 2-3 ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದು ಆಯಿತು. ಆದರೆ ಇನ್ನೂ ನಗರಸಭೆಯವ್ರು ಬಂದು ಕೇಳಿಲ್ಲ. ಮೈಸೂರಿನ ಸುಪ್ರಸಿದ್ಧ ಧಾರ್ಮಿಕ ತಾಣವಾಗಿರುವ ಚಾಮುಂಡಿ ಬೆಟ್ಟದ ಉಳಿವಿಗೆ ಆಗ್ರಹಿಸಿ ಇದೀಗ ಸಹಿ ಸಂಗ್ರಹ ಅಭಿಯಾನ ಶುರುವಾಗಿದೆ. ಚಾಮುಂಡಿ ಬೆಟ್ಟ ಉಳಿಸಿ ಸಮಿತಿಯಿಂದ ಸಹಿ ಸಂಗ್ರಹ ಅಭಿಯಾನ ಆರಂಭವಾಗಿದ್ದು ಇಂದಿನಿಂದ 7 ದಿನಗಳ ಕಾಲ ಅಭಿಯಾನ ನಡೆಯಲಿದೆ. ಇತ್ತೀಚೆಗೆ ಪದೇ ಪದೇ ಕುಸಿಯುತ್ತಿರುವ ಚಾಮುಂಡಿ ಬೆಟ್ಟವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಅಭಿಯಾನ ನಡೆಯುತ್ತಿದೆ. ಮೈಸೂರಿನ KR ವೃತ್ತ ಸೇರಿದಂತೆ ವಿವಿಧೆಡೆಗಳಲ್ಲಿ ಇಂದು ಸಹಿ ಸಂಗ್ರಹ ಅಭಿಯಾನ ನಡೆದಿದೆ. ಸರ್ ಮೊಬೈಲ್ ಅವರೇ ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಚಾಮುಂಡಿ ಬೆಟ್ಟದ ಪ್ರಾಕೃತಿಕ ಸೌಂದರ್ಯ ಮತ್ತು ಧಾರ್ಮಿಕ ಪಾವಿತ್ರ್ಯತೆ ಉಳಿಲಿ ಅಂತ ಹೇಳಿ ನಾವು ಚಾಮುಂಡಿ ಬೆಟ್ಟ ಉಳಿಸಿ ಸಮಿತಿ ಸದಸ್ಯರು ಇವತ್ತು KR ಸರ್ಕಲ್ ಬಳಿ ಸಹಿ ಸಂಗ್ರಹ ಅಭಿಯಾನ ಮಾಡ್ತಾ ಇದ್ದೇವೆ. ಈ ಅಭಿಯಾನಕ್ಕೆ ಮೈಸೂರಿನ ನಾಗರಿಕರು, ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು, ಅನೇಕ ಸಂಘಟನೆಗಳು, ಹಿರಿಯರು, ವಿದ್ಯಾರ್ಥಿಗಳು ಅವರಾಗೆ ಸ್ವಯಂ ಪ್ರೇರಿತರಾಗಿ ಬಂದು ಸಹಿ ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟ ಮೈಸೂರಿನ ಹೆಮ್ಮೆಯ ಪ್ರತೀಕ, ಒಂದು ಪಾರಂಪರಿಕವಾದ ಒಂದು ಸ್ಥಳ, ಮೈಸೂರಿನ ಅಸ್ಮಿತೆಗಳಲ್ಲಿ ಒಂದು ಅದು. ಆ ಬೆಟ್ಟ ಉಳಿದರೆ ನಮ್ಮ ಮೈಸೂರಿನ ಹೆಮ್ಮೆ, ಮೈಸೂರಿನ ಪ್ರತೀಕ, ಮೈಸೂರಿನ ಅಸ್ಮಿತೆ ಉಳಿಯುತ್ತೆ ಅಂತ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಪ್ರಯತ್ನದಲ್ಲಿ ಮೈಸೂರಿನ ನಾಗರಿಕರು ಮತ್ತು ಎಲ್ಲ ಪ್ರಜ್ಞಾವಂತರು ಮತ್ತು ಎಲ್ಲ ಪರಿಸರವಾದಿಗಳು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಪರಿಸರ ಬಳಗದ ಪರವಾಗಿ, ಎಲ್ಲ ಪರಿಸರ ಆಸಕ್ತ ಗುಂಪುಗಳ ಪರವಾಗಿ ಮತ್ತು ಚಾಮುಂಡಿ ಬೆಟ್ಟ ಉಳಿಸಿ ಸಮಿತಿಯ ಪರವಾಗಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮನವಿ ಮಾಡ್ತಾ ಇದ್ದೀವಿ. ಪ್ರಕೃತಿಗೆ ಹಾನಿಯಾಗುವಂತಹ ಕಟ್ಟಡಗಳ ನಿರ್ಮಾಣ ಆಗಬಾರ್ದು ಮತ್ತು ಖಾಸಗಿ ವಾಹನಗಳ ಓಡಾಟನ ತಪ್ಪಿಸಬೇಕು. ಪ್ರಕೃತಿ ಈಗ ಹೇಗಿದೆ ಅದೇ ರೀತಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿ ಕಟ್ಟಡಗಳನ್ನ ಕಟ್ಟಬೇಕಾದ್ರೆ ಮರಗಳನ್ನ ತೆಗಿಬೇಕಾಗುತ್ತೆ. ಕಟ್ಟಡಗಳನ್ನ ಕಟ್ಟಿದ್ರೆ ಒತ್ತಡ ಜಾಸ್ತಿ ಆಗುತ್ತೆ, ಜನಸಂದಣಿ ಜಾಸ್ತಿ ಆಗುತ್ತೆ, ವಾಣಿಜ್ಯೀಕರಣ ಆಗುತ್ತೆ. ಈ ವಾಣಿಜ್ಯೀಕರಣ ಪ್ರಕೃತಿಗೆ ವಿರುದ್ಧ. ಅದು ಪ್ರಕೃತಿ ತನ್ನಷ್ಟಕ್ಕೆ ತಾನು ಇರೋದಕ್ಕೆ ಬಿಡಬೇಕು. ಕುವೆಂಪು ಒಂದು ಮಾತನ್ನು ಹೇಳ್ತಾರೆ, ಈ ಸಂದರ್ಭದಲ್ಲಿ ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಸೃಷ್ಟಿ ಸೌಂದರ್ಯದೊಲುಮೆಯೇ ಸೃಷ್ಟಿಕರ್ತಂಗೆ ಪೂಜೆಯೈ ಅಂತ.
ಸೃಷ್ಟಿ ಸೌಂದರ್ಯದ ಒಲುಮೆಯೇ ಸೃಷ್ಟಿಕರ್ತಂಗೆ ಪೂಜೆಯೈ ಅಂದರೆ ಸೃಷ್ಟಿಯ ಸೌಂದರ್ಯನ ನಾವು ಪ್ರೀತಿಸಿದ್ರೆ ಅದೇ ಸೃಷ್ಟಿ ಮಾಡಿದಂಥ ದೇವರಿಗೆ ಪೂಜೆಗೆ ಸಮಾನ ಅಂತ. ಅಂದರೆ ಸೃಷ್ಟಿಯನ್ನು ಪ್ರೀತಿಸಿದ್ರೆ, ಅದನ್ನು ನಾವು ಕಾಪಾಡಿದ್ರೆ, ಅದನ್ನು ಉಳಿಸಿದ್ರೆ ಅದು ದೇವರಿಗೆ ಮಾಡೋ ಸೇವೆ ಅನ್ನೋ ಅರ್ಥದಲ್ಲಿ ಕುವೆಂಪು ಹೇಳಿದ್ದಾರೆ. ಈ ಸಹಿ ಸಂಗ್ರಹಗಳನ್ನ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೀವಿ. ಸರ್ಕಾರದ ಅಧಿಕಾರಿಗಳು ರಾಜಕಾರಣಿಗಳನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಅವ್ರಿಗೆ ಇಲ್ಲಿ ಈ ಥರ ಕಟ್ಟಡಗಳನ್ನ ಕಟ್ಟಿದರೆ, ವಾಹನಗಳನ್ನ ವಿಪರೀತ ದಟ್ಟಣೆ ಆಗೋಕ್ಕೆ ಬಿಟ್ಟರೆ, ವಾಣಿಜ್ಯೀಕರಣ ಮಾಡೋದಕ್ಕೆ ಬಿಟ್ಟರೆ ಬೆಟ್ಟಕ್ಕೆ ಏನು ಅನಾಹುತ ಆಗುತ್ತೆ, ಕೇರಳದಲ್ಲಿ ಏನಾಯಿತು, ಕೊಡಗಲ್ಲಿ ಏನಾಯಿತು, ಇದನ್ನೆಲ್ಲ ನಾವು ಅವ್ರ ಗಮನ ದೊಡ್ಡ ಮಟ್ಟದ ಪಾರ್ಕಿಂಗ್ ಲಾಟ್ ಅನ್ನಿಸ್ಬೇಕು. 4 ವರ್ಷಗಳಿಂದ ಸತತವಾಗಿ ನಡೀತಾ ಇದೆ ಇದು. ಮೈಸೂರು ಗ್ರಾಹಕರ ಪರಿಷತ್ತು ಷಷ್ಠಿಯ ಪ್ರಯುಕ್ತ ಎಲ್ಲೆಡೆ ಆಸ್ತಿಕರು ನಾಗಾರಾಧನೆ ಮಾಡಿದ್ದು ಹುತ್ತಗಳಿಗೆ ಹಾಲನ್ನೆರೆದು ಪುನೀತರಾಗುತ್ತಾರೆ. ಹುತ್ತದ ಮೇಲೆ ಅರಿಶಿಣ, ಕುಂಕುಮ, ಹೂವುಗಳನ್ನು ಹಾಕಿ ಭಕ್ತಿ ಭಾವವನ್ನ ಮೆರೆದಿದ್ದಾರೆ. ಆದರೆ ಈ ರೀತಿ ಮಾಡದಂತೆ ಉರುಗ ಸಂರಕ್ಷಕ ಸೂರ್ಯಕೀರ್ತಿ ಕರೆ ನೀಡಿದ್ದು ಹಾವುಗಳು ಹುತ್ತವನ್ನ ವಿಶ್ರಾಂತಿಗಾಗಿ ಬಳಸಿಕೊಳ್ಳುತ್ತವೆ. ಆಗಾಗ್ಗೆ ಹುತ್ತಕ್ಕೆ ಹೋಗಿ ಹಾವುಗಳು ವಿಶ್ರಮಿಸಿಕೊಳ್ಳುತ್ತವೆ. ಹಬ್ಬದ ಕಾರಣ ಹುತ್ತಗಳ ಮೇಲೆ ಪೂಜಾ ಪರಿಕರಗಳನ್ನು ಹಾಕುವುದರಿಂದ ಹಾವುಗಳಿಗೆ ತೊಂದರೆಯಾಗುತ್ತೆ. ಹಾಲು ತುಪ್ಪವನ್ನ ಹಾವುಗಳು ಸ್ವೀಕರಿಸುವುದಿಲ್ಲ. ಪೂಜಾ ಸಾಮಗ್ರಿಗಳನ್ನ ಹುತ್ತದ ಮೇಲೆ ಹಾಕೋದ್ರಿಂದ ಹಾವುಗಳು ಉಸಿರುಗಟ್ಟಿ ಸಾಯುವ ಸಂಭವವಿದೆ. ಹಾಗಾಗಿ ಹಬ್ಬದ ದಿನದಂದು ಹಾವುಗಳಿಗೆ ತೊಂದರೆಯಾಗದಂತೆ ಪೂಜಾ ವಿಧಿಗಳನ್ನ ನೆರವೇರಿಸುವಂತೆ ಸಲಹೆ ನೀಡಿದರು. ಈ ರೀತಿ ನಾವು ಈ ಒಂದು ಹುತ್ತವನ್ನ ಅರಿಶಿನ, ಕುಂಕುಮ, ಹೂವು, ಹಣ್ಣು ಇದರಲ್ಲೆಲ್ಲ ಅಲಂಕರಿಸಿದ್ದೀವಿ. ಇದರಿಂದ ನಾವು ನಮ್ಮ ಭಕ್ತಿಯನ್ನು ತೋರಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಚೂರು ತಪ್ಪಿಲ್ಲ. ಆದರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಅಂತಂದರೆ ಈ ರೀತಿ ಬಾಳೆಹಣ್ಣು, ಸೇಬು, ಹೂವು, ಹಣ್ಣು, ಅರಿಶಿನ, ಕುಂಕುಮ, ಹಾಲನ್ನು ಯಾವುದೇ ರೀತಿಯ ಒಂದು ಹಾವು ಕೂಡ ಸೇವನೆ ಮಾಡೋದಿಲ್ಲ. ಹಾವುಗಳು ಮಾಂಸಾಹಾರಿ ಪ್ರಾಣಿ. ಹಾವುಗಳು ಕಪ್ಪೆ, ಇಲಿ, ಹೆಂಟೆಗೊದ್ದ, ಹಾವರಾಣಿ ಇನ್ನಿತರ ಪ್ರಾಣಿ ಪಕ್ಷಿಗಳನ್ನು ತಿಂದು ತನ್ನ ಜೀವನವನ್ನು ಸಾಗಿಸ್ತದೆ. ಈ ರೀತಿ ನಾವು ಹಾಕಿದಾಗ ಏನಾಗುತ್ತೆ ಅಂತಂದರೆ, ಈ ಥರ ಅರಿಶಿನ ಕುಂಕುಮದ ಮೇಲೆ ನಾವು ಹಾಲನ್ನು ಹುಯ್ದಾಗ ಈ ಒಂದು ಅರಿಶಿನ ಕುಂಕುಮ ಏನಿದೆ ಅದೊಂದು ಪೇಸ್ಟ್ ಥರ ಆಗುತ್ತೆ. ಪೇಸ್ಟ್ ಥರ ಆದಾಗ ಹಾವುಗಳು ಹರಿದಾಡಿ ಒಳಗಡೆ ಹೋಗಬೇಕಾದ್ರೆ ತನ್ನ ಮೂಗಿನ ಹೊಳ್ಳೆಗೆ ಅದು ಸಿಕ್ಕಾಕೊಂಡು ಉಸಿರನ್ನು ಕಟ್ಟಿ ಸತ್ತೋಗುತ್ತೆ. ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಪೂಜೆ ಮಾಡಿ ಪ್ರಾಣವನ್ನು ತೆಗಿಬೇಡಿ. ಈ ಥರ ಒಂದು ಹುತ್ತವನ್ನು ಹಾವುಗಳು ತನ್ನಣೆಯ ಕೊಠಡಿ ಅಂದರೆ ನ್ಯಾಚುರಲ್ AC ರೂಮ್ ಆಗಿ ಯೂಸ್ ಮಾಡ್ಕೊತವೆ. ಯಾವಾಗ ಈ ಥರ ಬಿಸಿಲಿರುತ್ತೋ, ಒಳಗಡೆ ತಂಪಾಗಿರುತ್ತೆ ಅಂತ ಹೊರಗಡೆ ಹೋಗಿ ವಿಶ್ರಾಂತಿಯನ್ನು ತಗೊಂಡು ಆಚೆ ಬರ್ತವೆ. ಒಂದು ಹೆಚ್ಚು ಕಮ್ಮಿ 1.5 2 ಗಂಟೆ ಮ್ಯಾಕ್ಸಿಮಮ್ ಈ ಥರ ಒಂದು ಜಾಗದ ಒಳಗೆ ಹಾವುಗಳು ವಾಸ ಮಾಡಿ ಆಚೆ ಬರ್ತವೆ. ದಯವಿಟ್ಟು ಕೇಳ್ಕೊಳ್ಳೋದೇನು ಅಂತಂದರೆ, ಈ ರೀತಿ ಭಕ್ತಿಯನ್ನು ತೋರಿಸಿ ಈ ಒಂದು ನ್ಯಾಚುರಲ್ ಆಗಿ. ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ದಲಿತ ಮುಖಂಡ ಮುಳ್ಳೂರು ದೇವರಾಜ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಚುನಾವಣೆ 2021 ನೀತಿ ಸಂಹಿತೆ ಉಲ್ಲಂಘಿಸಿ ಆಯೋಗದ ಆದೇಶವನ್ನು ಧಿಕ್ಕರಿಸಿ ಮೈಸೂರಿನ ಪುರಭವನದಲ್ಲಿ ಪೌರಾಣಿಕ ನಾಟಕವನ್ನು ನಡೆಸಲು ದಿನಾಂಕ 2/12/2021 ರಿಂದ 11/12/2021 ಅನುಮತಿ ನೀಡಿದ್ದಾರೆ. ಇದನ್ನು ಖಂಡಿಸುತ್ತೇವೆ. ಸರ್ಕಾರದ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿ 1000ಕ್ಕೂ ಹೆಚ್ಚು ಜನರನ್ನು ಸೇರಿಸಿಕೊಂಡು ಎಲ್ಲ ಪಕ್ಷದ ರಾಜಕಾರಣಿಗಳನ್ನ ಸನ್ಮಾನ ಮಾಡುವುದು, ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಿ ಕಟ್ಟಡ ಪುರಭವನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಚುನಾವಣೆ ಅಕ್ರಮ ನಡೆಸಲು ಬಳಕೆಯಾಗ್ತಿದೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಸೂಕ್ತವಾಗಿ ಕಾರ್ಪೊರೇಷನ್ ಕಮಿಷನರ್ಗೆ ನಿಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಟೌನ್ ಹಾಲ್ಗೆ ಕಳಿಸಿ ಅಲ್ಲಿ ಏನೇನು ನಡೀತಾ ಇದೆ, ಚುನಾವಣೆ ನೀತಿ ಬಗ್ಗೆ ಏನೇನು ನಡೀತಿದೆ ಅದನ್ನು ನೋಡಿಬಿಟ್ಟು ಸ್ಟಾಪ್ ಮಾಡಿ ಅಂತ ಒಂದು ಆದೇಶ ಹೊರಡಿಸಿದ್ದಾರೆ. ಅವರ ಆದೇಶ DC ಸಾಹೇಬ್ರ ಆದೇಶಕ್ಕೂ ಕೂಡ ಇವರು ಲೆಕ್ಕಿಸದೆ ಅವ್ರ ಅಧಿಕಾರಿಗಳನ್ನ ಚರ್ಚೆಗೆ ಅಲ್ಲಿ ಕಳುಹಿಸಿ ಅಲ್ಲೇನು ವಾಸ್ತವಾಂಶ ಇದೆ ಅಂತಕ್ಕಂಥದ್ದನ್ನ ಪರಿಗಣನೆಗೆ ತಗೊಳ್ದೇನೆ, ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೇಳ್ತಕ್ಕಂಥ ಪ್ರಶ್ನೆಗೂ ಉತ್ತರ ಕೊಡ್ದೇನೆ ಕಾರ್ಪೊರೇಷನ್ನ ಕಮಿಷನರ್ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು ಯಾರು ರಂಜಿತ್ ಅಂತ ಮತ್ತು ಶಿವಮಲೇಶ್ ನಮ್ಮ ಇದನ್ನು ಧಿಕ್ಕರಿಸಿರೋದ್ರಿಂದ, ಮತ್ತು ಇವತ್ತು ನಿನ್ನೆ 4 ಗಂಟೆಯಿಂದ 144 ಸೆಕ್ಷನ್ ಜಾರಿಲಿದೆ. 144 ಸೆಕ್ಷನ್ ಜಾರಿ ಇದ್ದರೂ ಕೂಡ ಸಾವಿರಾರು ಜನ ಸೇರ್ಕೊಂಡು ಡ್ರಾಮಾಗಳು ಮತ್ತು ಅಲ್ಲಿ ನಾಳೆ ಚುನಾವಣೆ ಇರೋದ್ರಿಂದ ಹಣಕಾಸು ಮತ್ತು
ಅವ್ರಿಗೆ ಬೇಕಾದಂಥ ಒಂದು ಏನೇನಿದೆ ಅವೆಲ್ಲನೂ ಮಾಡ್ಕೊಳ್ಳೋಕ್ಕೆ ಟೌನ್ ಹಾಲ್ನ ದುರುಪಯೋಗ ಮಾಡ್ಕೊಂಡು ಒಂದು ಅಡ್ಡ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಈ ವಿಷಯನ ಜಾಸ್ತಿ ಹೆಚ್ಚಿನ ಪರಿಗಣನೆ ಕೊಟ್ಟು ದಯಮಾಡಿ ಅತಿಯಾಗಿ ಇಶ್ಯೂ ಮಾಡಿ ಹೆಚ್ಚಿನ ಪರಿಗಣನೆ ಕೊಟ್ಟು ನಡೀತಾ ಇರತಕ್ಕಂಥ ಅಕ್ರಮ ಕಾನೂನು ಉಲ್ಲಂಘನೆ ಆಗಿರ್ತಕ್ಕಂಥದ್ದನ್ನ ದಯಮಾಡಿ ನಿಲ್ಲಿಸಿ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನಿನ್ನೆ ಹೆಲಿಕಾಪ್ಟರ್ ಪತನವಾಗಿ ಮೃತಪಟ್ಟ ಭಾರತ ದೇಶದ ಗೌರವಾನ್ವಿತ ಸೇನಾಪಡೆಯ ಮುಖ್ಯಸ್ಥರಾದ ಜನರಲ್ ಬಿಪಿನ್ ರಾವತ್ ಮತ್ತು 13 ಜನ ಸೇನಾನಿಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ದಿವಂಗತ ರಾವತ್ ಅವರ ಭಾವಚಿತ್ರವನ್ನಿಟ್ಟು ಪುಷ್ಪ ನಮನವನ್ನ ಸಲ್ಲಿಸಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆರಕ್ಷಕ ಉಪನಿರೀಕ್ಷಕರಾದಂತಹ ಜೆ ರಾಜೇಂದ್ರ ರವರು ಮಾತನಾಡಿ ಇವರ ಸೇವೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಸೇನಾನಿಗಳಿಗೆ 2 ನಿಮಿಷ ಮೌನಾಚರಣೆ ಮಾಡುವ ಮುಖಾಂತರ ಗೌರವ ನಮನಗಳನ್ನು ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಾವಲು ಪಡೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ರೈತ ಮುಖಂಡರು ಹಾಗೂ ಆರಕ್ಷಾ ಠಾಣೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಅವರ ಸೇವೆಯನ್ನು ಎಂದಿಗೂ ನಾವು ಭಾರತೀಯರಾಗಿ ಮರೆಯಂಗಿಲ್ಲ. ಭಾರತದ ಸೇವೆಯನ್ನು ಸಲ್ಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದ ಸರ್ಕಾರಿ ಉಪವಿಭಾಗದ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಬಲ್ ಅವರು ಭೇಟಿ ನೀಡಿ ಕೊರೋನಾ ಮುಂಜಾಗ್ರತಾ ಕ್ರಮಗಳು, ಆಕ್ಸಿಜನ್ ಬೆಡ್ ಹಾಗೂ ವೈದ್ಯಕೀಯ ಸೌಲಭ್ಯಗಳ ಸಿದ್ಧತೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು. ಆಕ್ಸಿಜನ್ ಘಟಕ, ಕೋವಿಡ್ ತಪಾಸಣಾ ಕೇಂದ್ರ, ಲಸಿಕಾ ಕೇಂದ್ರ ಹಾಗೂ ಟ್ರಯಾಜ್ ಕೇಂದ್ರಗಳಿಗೆ ಖುದ್ದು ತೆರಳಿ ವೀಕ್ಷಿಸಿ ತಪಾಸಣೆಯ ಬಗ್ಗೆ ವೈದ್ಯಾಧಿಕಾರಿ ರಾಜಶೇಖರ್ ಹಾಗೂ ಟಿಎಚ್ಒ ಗೋಪಾಲ್ ಬಳಿ ಮಾಹಿತಿಯನ್ನು ಪಡೆದುಕೊಂಡರು. ಈ ವೇಳೆ ಎಂಸಿಎಚ್ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ಲಭ್ಯವಿರುವ ಕಾನ್ಸಂಟ್ರೇಟರ್ ಒಳಗೊಂಡ ಹಾಸಿಗೆಗಳನ್ನು ವೀಕ್ಷಣೆ ಮಾಡಿ ಲಭ್ಯವಿರುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳ ಪರಿಶೀಲನೆ ಸಂಬಂಧ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಡಿಎಚ್ಒಗೆ ಸೂಚನೆ ನೀಡಿದ್ದೇನೆ. ವ್ಯಾಕ್ಸಿನ್ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ದಿನಕ್ಕೆ ಜಿಲ್ಲೆಯಲ್ಲಿ 10,000 ಮಂದಿಗೆ ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದರು. ಇನ್ನು ಆಸ್ಪತ್ರೆಯಲ್ಲಿರುವ ಬೃಹತ್ ಆಕ್ಸಿಜನ್ ಘಟಕವನ್ನು ವೀಕ್ಷಣೆ ಮಾಡಿದ್ದು ಅದರ ಪೈಪ್ಲೈನ್ ಅಳವಡಿಕೆ ಕೆಲಸವೂ ಮುಗಿದಿದೆ. ಇನ್ನು ಆಕ್ಸಿಜನ್ ಕಾನ್ಸಂಟ್ರೇಟರ್, ಹಾಸಿಗೆ ಸೌಲಭ್ಯವೂ ಇದೆ. ಇನ್ನು ಹೆಚ್ಚಿನ ಸೌಲಭ್ಯ ಅವಶ್ಯಕತೆಗಳು ಹಾಗೂ ಅಭಿವೃದ್ಧಿಗಾಗಿ ಕ್ರಮ ವಹಿಸಲಾಗುತ್ತೆ ಎಂದರು. ವಿಸಿಟ್ ಮಾಡಲಿಕ್ಕೆ ಬಂದಿದೆ. ಮತ್ತು ನಮ್ಮ ಮೆಡಿಕಲ್ ಆಫೀಸರ್ ಹತ್ತಿರ ಮಾತಾಡಿ, ಟಿಎಚ್ಒ ಹತ್ತಿರ ಮಾತಾಡಿ ಇನ್ನು ಮುಂದೆ ಯಾವ ರೀತಿ ಪ್ರಿಪೇರ್ಡ್ನೆಸ್ ಬೇಕಾಗುತ್ತೆ, ಯಾವ ಥರ ಕೋವಿಡ್ ಸಂದರ್ಭದಲ್ಲಿ ನಮಗೆ ಡೆವಲಪ್ಮೆಂಟ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾಗುತ್ತೆ, ಅದು ಎಲ್ಲ ನೋಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಬಂದಿರೋದು. ಮತ್ತು ಎರಡನೇದಾಗಿ ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ನೋಡಲಿಕ್ಕೆ. ಎಷ್ಟು ಪ್ರಮಾಣದಲ್ಲಾಗಿದೆ ಮೇಡಮ್ ವ್ಯಾಕ್ಸಿನೇಷನ್? ವ್ಯಾಕ್ಸಿನೇಷನ್ ಇವಾಗ ಕರೆಕ್ಟ್ ನಾವು ನಂಬರ್ಸ್ ಇಲ್ಲ, ಬಟ್ ಡೈಲಿ ಮೋರ್ ದೆನ್ 10,000 ನಮ್ಮ ಜಿಲ್ಲೆಯಲ್ಲಿ ಇವಾಗ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ಆ್ಯಂಡ್ ವಿ ಆರ್ 7,78,000 ಮೋರ್ ದೆನ್ 90% ಕ್ರಾಸ್ ಆಗಿದೆ. ಎಕ್ಸಾಕ್ಟ್ ನಂಬರ್ಸ್ ಆಗಿದೆ. ಅದು ಎಲ್ಲ ಅವರು ಗಮನಕ್ಕೆ ತಂದಿದ್ದಾರೆ. ಏನು ಮಾಡ್ಬೋದು ಅದಕ್ಕೆ ಸಮಸ್ಯೆ ಆಗಿದೆ ಮೇಡಮ್. ತುಂಬ ಅಲ್ಲಿ ಆ ಕಡೆ ಎಲ್ಲ ಕಾಂಪೌಂಡ್ ಸುತ್ತುಗೊಳಿಸೋದು ಎಲ್ಲ ಕ್ಲೀನ್ ಇಲ್ಲ ಮೇಡಮ್. ಎಲ್ಲ ಗಿಡಗಂಟಿಗಳೆಲ್ಲ ಅವರ ಆರೋಗ್ಯ ರಕ್ಷಾ ಸಮಿತಿ ಎಲ್ಲ ಇರುತ್ತೆ, ಅದಕ್ಕೆ ಜನ ಎಲ್ಲ ಇರ್ತಾರೆ. ಅವರು ಕೂಡ ಈ ಥರ ಬೇಡಿಸ್ಲಿಕ್ಕೆ ಅವರು ಕೂಡ ಬಂದು ಮೈಸೂರು ಜಿಲ್ಲಾ ಭವನದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನೋಟರಿ ಸಂಘದ ಅಧ್ಯಕ್ಷರಾದ ಎನ್ಎಸ್ ಮಹದೇವಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಕೇಂದ್ರ ಸರ್ಕಾರ 2021 ನೋಟರಿ ಕಾಯ್ದೆಗೆ ತಿದ್ದುಪಡಿ ತರಲು ಹೊರಟಿದೆ. ಕೂಡಲೇ ಈ ತಿದ್ದುಪಡಿ ಕಾಯ್ದೆಯನ್ನ ಕೈಬಿಡಬೇಕು ಅಂತ ಒತ್ತಾಯಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನೋಟರಿ ಸಂಘದಲ್ಲಿ ಒಟ್ಟು 265 ಜನ ಇದ್ದಾರೆ. ಹೊಸ ಕಾಯ್ದೆಯಲ್ಲಿ ನೋಟರಿಗೆ 5 ವರ್ಷಕ್ಕೆ ಒಮ್ಮೆ ನವೀಕರಣ ಮಾಡಿಸಬೇಕು. ಹೀಗೆ 3 ಸಲ ನವೀಕರಣಕ್ಕೆ ಅವಕಾಶ ಇರುತ್ತೆ. 15 ವರ್ಷದ ನಂತರ ನವೀಕರಣ ಮಾಡಿಸುವಂತಿಲ್ಲ, ಅಂದ್ರೆ ನೋಟರಿ ವೃತ್ತಿ ಮಾಡುವಂತಿಲ್ಲ. ಇದರಿಂದಾಗಿ ಹೊಸಬರಿಗೆ ಅವಕಾಶ ಮಾಡಿಕೊಡಲು ಸರ್ಕಾರ ಹೊರಟಿದೆ. ತಿದ್ದುಪಡಿ ಕಾಯ್ದೆ ಜಾರಿಗೆ ತರುವ ಮುನ್ನ ನಮ್ಮ ಸಲಹೆ ಸೂಚನೆ ಪಡೆಯಲಿ ಹಾಗೂ ನೋಟರಿ ಕಾಯ್ದೆ ಜಾರಿಯನ್ನ ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರಾದಂತಹ ಬಿಎಸ್ ಪ್ರಶಾಂತ್, ಸೆಕ್ರೆಟರಿ ರಾಮೇಶ್ವರಿ, ಚೇರ್ಮನ್ ಪಿ ರಮೇಶ್ ಉಪಸ್ಥಿತರಿದ್ದರು.
ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲಾ ನೋಟ್ರಿಗಳ ಸಂಘ ಇದೆ. ಈ ಸಂಘದಲ್ಲಿ ನಾವು ಒಂದು 265 ಜನ ಮೆಂಬರ್ಗಳು ನೋಟ್ರಿಗಳಿದ್ದೀವಿ. ನಮ್ಮ ಕೇಂದ್ರ ಸರ್ಕಾರ ಒಂದು ನೋಟ್ರಿ ಕಾಯ್ದೆನ ಮಾಡಿದೆ. ಈ ನೋಟ್ರಿ ಕಾಯ್ದೆ ಪ್ರಕಾರ 1952ರಲ್ಲಿ ಮಾಡಿದೆ. ಈ ಕಾಯ್ದೆ ಪ್ರಕಾರ ನೋಟ್ರಿಗಳನ್ನು ಆಯ್ಕೆ ಮಾಡ್ತಾ ಇದೆ. ಮೊದಲು ನೋಟ್ರಿಗಳನ್ನ ಆಯ್ಕೆ ಮಾಡಬೇಕಾದ್ರೆ 10 ವರ್ಷ ಕಾನೂನಲ್ಲಿ ಕಾನೂನು ವ್ಯಾಸಂಗ ಮಾಡಿದ ನಂತರ 10 ವರ್ಷ ವೃತ್ತಿ ನಡೆಸಿದಂಥ ವಕೀಲರನ್ನ ನೋಟ್ರಿಗಳಾಗಿ ಆಯ್ಕೆ ಮಾಡ್ತಾ ಇತ್ತು. ಅನಂತರ ಯಾತಕ್ಕೆ ಮಾಡ್ತಾ 10 ವರ್ಷ ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಟ್ರಿ ಮಾಡೋದಕ್ಕೆ ಅಂಥೇಳಿ ಆ ಉದ್ದೇಶಕ್ಕೋಸ್ಕರ ಅವ್ರನ್ನ ಮಾಡಿದ್ದು. ಅನಂತರ ಮಾಡಿ ಅವ್ರಿಗೆ ಮೊದಲು ಅವ್ರಿಗೆ ಕಾಲ ಮಿತಿ ಇರಲಿಲ್ಲ. ಒಂದು ಸಾರಿ ನೋಟ್ರಿ ಆದರೆ ಲೈಫ್ ಲಾಂಗ್ ಇತ್ತು. ಅನಂತರ ಏನು ಮಾಡಿದ್ರು, ಅದನ್ನು ಚೇಂಜ್ ಮಾಡಿ 5 ವರ್ಷಕ್ಕೊಂದ್ಸಾರಿ ನೋಟ್ರಿ ಅಂತ ಮಾಡಿದ್ರು. 5 ವರ್ಷ ಅವಧಿ ಕೊಟ್ಟರು. 5 ವರ್ಷ ಅವಧಿ ಕೊಟ್ಟು ಆನಂತರ 5 ವರ್ಷ ಆದ ನಂತರ ತಿರ್ಗಾ ರಿನ್ಯೂ ಮಾಡಿಸ್ಬೇಕು. 5 ವರ್ಷ ಆದ ನಂತರ ನಾವು ಅಪ್ಲಿಕೇಶನ್ ಕೊಡಬೇಕು, ರಿನ್ಯೂವಲ್ ಮಾಡಿ ಅಂತೀವಿ. ಅದನ್ನು ರಿನ್ಯೂವಲ್ ಮಾಡ್ತಾಯಿದ್ರು. 5 ವರ್ಷ ಆದ ನಂತರ ರಿನ್ಯೂವಲ್ ಮಾಡಿ ಮಾಡಿಕೊಳ್ತಾಯಿದ್ರು. ಈಗ ಕೇಂದ್ರ ಸರ್ಕಾರದವರು ಒಂದು ಕಾಯ್ದೆನ ಒಂದು ಬಿಲ್ಲನ್ನು ತಗೊಂಬಂದಿದ್ದಾರೆ 2021. ಆ ಬಿಲ್ಲಿನ ಪ್ರಕಾರ ನೋಟ್ರಿ ಆ್ಯಕ್ಟನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿ ಸೆಕ್ಷನ್ 5 ಕಾಲಮ್ 5ನ ತಿದ್ದುಪಡಿ ಮಾಡಬೇಕು ಅಂತೇಳಿ ತಗೊಂಡಿದ್ದಾರೆ. ಏನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರೆ, ಈ ನೋಟ್ರಿಗಳನ್ನು 5 ವರ್ಷ ಅವನ ಸೇವೆಗೆ ಕಾಯಂ ಮಾಡಿದಂಥ ಸಂದರ್ಭದಿಂದ 5 ವರ್ಷ ನೋಟ್ರಿಗಳು ಇರ್ತವೆ. 5 ವರ್ಷ ಆದ ನಂತರ ಅವರು ರಿನ್ಯೂವಲ್ಗೆ ಅಪ್ಲಿಕೇಶನ್ ಕೊಡಬೇಕು. ಆ ರೀತಿ ಒಂದು ರಿನ್ಯೂವಲ್ಲು 10 ವರ್ಷ ಆಗುತ್ತೆ. ಸೆಕೆಂಡ್ ರಿನ್ಯೂವಲ್ ಇನ್ನೊಂದು 15 ವರ್ಷ ಆಗುತ್ತೆ. 2 ಸಾರಿ ರಿನ್ಯೂವಲ್ ಮಾಡಿದ್ಮೇಲೆ ಅವ್ರನ್ನ ಮುಂದಕ್ಕೆ ರಿನ್ಯೂವಲ್ ಮಾಡಬಾರ್ದು ಅಂಥೇಳಿ ಒಂದು ಉದ್ದೇಶ ತಗೊಂಡಿದ್ದಾರೆ. ಈ ತಿದ್ದುಪಡಿ ಮಾಡಬೇಕು ಅಂತೇಳಿ ಒಂದು ಬಿಲ್ಲನ್ನು ಇಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಈ ಬಿಲ್ಲುಗೆ 15ನೇ ತಾರೀಕೊಳಗೆ ಇದಕ್ಕೆ ಸಂಬಂಧಪಟ್ಟಂಥ ಏನೇ ತಕರಾರು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ನಮ್ಮ ಮೈಸೂರು ಚಾಮರಾಜನಗರ ನೋಟ್ರಿಗಳ ಸಂಘದಿಂದ ಮೊದಲನೇದಾಗಿ ನಾವು ಮೊನ್ನೆಯಿಂದ ಇದನ್ನು ಮಾಡಿದ್ದೀವಿ. ಒಂದು ರೆಸೊಲ್ಯೂಷನ್ ಮಾಡಿ ಪಾಸ್ ಮಾಡಿ ಇದ್ರ ಬಗ್ಗೆ ನೆನ್ನೆ ದಿವಸನೇ ನಾವು ಪ್ರಧಾನಮಂತ್ರಿಗಳಿಗೆ, ಲಾ ಮಿನಿಸ್ಟರ್ಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರುಗಳಿಗೆ ಎಲ್ಲರಿಗೂ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾವು ನೆನ್ನೆ ಎಲ್ಲ ಫ್ಯಾಕ್ಸ್ ಮೂಲಕ ಮತ್ತು ಇದ್ರ ಮುಖ ಎಲ್ಲ ಕಳಿಸಿದ್ದೀವಿ. ಈ ದಿವಸ ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಇದನ್ನು ಕರೆದಿದ್ದೀವಿ. ಈ ರೀತಿ ಈ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ. ಇದು ಯಾತಕ್ಕೆ ಅಂದರೆ ಇವತ್ತು ಈ ರೋಟಿ ವೃತ್ತಿನೇ ಬದುಕೊಂಡು ನಡೆಸ್ತಾ ಇರೋಂಥವ್ರು ಇದೇ ದೇಶದಲ್ಲಿ ಭಾರತದಲ್ಲಿದ್ದಾರೆ. ಇವರು ಭಾರತದಲ್ಲಿದ್ದಾರೆ. ಮೈಸೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ 2022ನೇ ಸಾಲಿನ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ಮೈಸೂರಿನ ಕುವೆಂಪು ನಗರದಲ್ಲಿರುವ ಸಂಧ್ಯಾ ಚೇತನ ಸಭಾಭವನದಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಸಂಧ್ಯಾ ಸುರಕ್ಷಾ ಟ್ರಸ್ಟ್, ಕರ್ನಾಟಕ ಬ್ರಾಹ್ಮಣ ಹಿರಿಯ ನಾಗರಿಕ ವೇದಿಕೆ, ಬ್ರಾಹ್ಮಣ ಧರ್ಮ ಸಂಸ್ಕಾರ ಪ್ರತಿಷ್ಠಾಪನೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದಂತಹ ಸಮಾರಂಭದಲ್ಲಿ ಖ್ಯಾತ ನ್ಯಾಯವಾದಿ ಅಶೋಕ ಹಾರ್ನಳ್ಳಿ, ಮೈಸೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಬಿಆರ್ ನಟರಾಜ್ ಜೋಯಿಸ್, ಸಿರಿ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಜಿ ರವಿ ಸೇರಿದಂತೆ ಮತ್ತಿತರ ಪ್ರಮುಖರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಮನೆ ಸೇರಿಸಲ್ಲ,
ಅವನೊಬ್ಬ ಭಾಷಣಕಾರ, ಅವನೊಬ್ಬ ಸಮಾಜಕ್ಕೆ ಹಿತೈಷಿ ಹೇಳ್ತಾನೆ ಅಂತ ಅವ್ನ ಕರ್ಸು ಮೀಟಿಂಗ್ ಮಾಡೋದು, ಅವನ ಕರ್ಸು ಸಮಾಜ ಸಾರ್ವಜನಿಕ ಸೇವೆ ನಡೆಸೋದು. ಇದು ನಮ್ಮ ಹಾಳನ್ನು ಮಾಡುತ್ತೆ, ನಮ್ಮ ಸಮಾಜನ ಹಾಳು. ಯಾರವರು ಎಲ್ಲೋ ಇದ್ದವ್ರನ್ನ ಒಬ್ಬ 25-50 ವರ್ಷ ನ್ಯಾಯಾಧೀಶ ಆಗಿದ್ದವನು ಇವತ್ತು AKBMS ಬಗ್ಗೆ ಮಾತಾಡ್ತಾರಲ್ಲ. AKBMS ಇದ್ದಾರೆ BNV ಸುಬ್ರಹ್ಮಣ್ಯಂ ಮನೆ ಮೇಲೆ ಆಫೀಸ್ ಮಾಡಿ ಜೀವನ ಮಾಡಿದವರು, ಮನೆ ಮೇಲೆ ಆಫೀಸ್ ಮಾಡ್ಕೊಂಡು AKBMS ಉಂಟಾಗ್ತವರು. ಎಷ್ಟು ಒದ್ದಾಡಿರ್ಬೇಕು. ಇವತ್ತು ನೀವೆಲ್ಲೋ ಇದೊಂದು ಬಂದು ನಾನು ಯಾರನ್ನು ಯಾರು ಸಚ್ಚಿದಾನಂದ ಮೂರ್ತಿ ಅಧ್ಯಕ್ಷ, ಬ್ರಾಹ್ಮಣ ನಿಗಮಂಡಳಿ ಅಧ್ಯಕ್ಷ, ಇಲ್ಲಿರೋ ಜನರೆಲ್ಲ ಗೊತ್ತಿದೆ ಬ್ರಾಹ್ಮಣ ನಿಗಮಂಡಳಿ ಮಾಡೋಕ್ಕೆ ಕಾರಣ ಯಾರಿಗೆ ಕಾರಣ ಬ್ರಾಹ್ಮಣ ನಿಗಮಂಡಳಿ ಮಾಡೋಕ್ಕೆ? ಇವತ್ತು ಅವತ್ತು ಒದ್ದಾಡ್ಕೊಂಡು AKBMS ನಿಗಮಂಡಳಿ ಮಾಡಿ ಇವತ್ತು ಅವನು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಆಗಿ ಕೂತ್ಕೊಂಡು ಬ್ರಾಹ್ಮಣ ಸಂಘ ಹೊಡೆಯುವಂತ ಕೆಲಸ ಮಾಡಿ ಎಲ್ಲೆಲ್ಲಿಗೋ ಊಟದ ನಾಟಕ ಆಡ್ಕೊಂಡು ಇದೇ ನಾಟಕ ಆಡ್ತಾರಲ್ಲ, ನಿಮ್ಗೆ ಓಟು ಹಾಕೋಲ್ಲ, ನಿಮ್ಗೆ ಓಟು ಇಲ್ಲ ಬಿಡಿ ಅಂತಲ್ಲ. ಓಟ್ ಹಾಕೋರು ಇವರು ಜನತೆ ಬಂದಿದ್ದಾರೆ ಬಂಧುಗಳೇ. ಯಾಕೆಂದ್ರೆ ಅಷ್ಟು ಕುದಿಯುತ್ತೆ ನಾವು ಅಷ್ಟು ಕುದಿಯುತ್ತೆ. ಯಾಕೆಂದ್ರೆ ಹಾಲು ರಾತ್ರಿ ಗೊತ್ತಾ ಎದ್ದು ಕಟ್ಟೋದು ಹಾವು ಸೇರ್ಕೊಳ್ಳೋದು ಇದೇ ಹಾವು. ಬಟ್ ಈಗ ಅದೆಲ್ಲ ಬೇಡ. ನನ್ನ ಬರವಣಿಗೆ ಹಾಗೆ ನನ್ನ ಹೇಳ್ತೇನೆ ಹಾಗೆ ಅವ್ರನ್ನ ತೋರಿಸತಕ್ಕಂಥ ಕಾಲ ಬಂದಿದೆ. ಭಗವಂತ ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಸಜ್ಜನರು, ಸಚ್ಚಾರಿತರಾದಂಥ ಅಶೋಕ್ ಕಾಂಬಳೆ ಅವ್ರನ್ನ ನಮಗೆ ಭಗವಂತ ದಯಪಾಲಿಸಿ ಅವರಿಗೆ ಆಯುರ್ವೇದವನ್ನು ಕೊಟ್ಟು ಕಾಪಾಡಿ. ನಾನು ಹಂಗಾಮಿ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ಈ ಸಂಘಟನೆಯು ಅತ್ಯಂತ ದುರ್ಬಲವಾಗಿರುವುದನ್ನು ಗಮನಿಸಿ ನಾನು ನಿಶ್ಚಯ ಮಾಡಿದೆ, ಈ ಸಂಘಟನೆಗೆ ಹೊಸವಾದ ಶಕ್ತಿಯನ್ನು ಕೊಡಬೇಕು, ಇದಕ್ಕೆ ನಾವು ಸಂಘಟನೆಯನ್ನ ಬಲವನ್ನು ಕೊಡಬೇಕು, ರಾಜ್ಯಾದ್ಯಂತ ಈ ಸಂಘಟನೆಯನ್ನ ಸಶಕ್ತಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಈ ಚುನಾವಣೆಗೆ ನಿಲ್ತೀನಿ ಅಂತ ನಿರ್ಧಾರವನ್ನು ಮಾಡಿದೆ. ಅನೇಕ ಜನ ಬಹಳಷ್ಟು ಹಿಂದಿನಿಂದ ಇದಕ್ಕೆ ಪ್ರಚಾರ ಕೊಟ್ಕೊಂಡು ನಾನು ನಿಲ್ತೀನಿ ಅಂತ ಹೇಳಿದ್ರು. ಆದರೆ ಈ ಒಳಗಿನ ಸ್ಥಿತಿ ಯಾರಿಗೂ ಅಷ್ಟು ಅರಿವಾಗಿರಲಿಲ್ಲ. ನಾನು ಎಷ್ಟೋ ಒಂದ್ಸರಿ ಒಂದು ಯಾವುದೋ ಭಾಷಣದಲ್ಲಿ ಕೆಲಸಕ್ಕೆ ಬಾರದ ಚುನಾವಣೆ ಇಷ್ಟು ಜನ ಯಾಕೆ ಸ್ಪರ್ಧಿಸ್ತಾರೆ, ಯಾಕೆ ಕೆಲಸಕ್ಕೆ ಬಾರದು ಅಂದ್ರೆ ಇಲ್ಲಿ ಅಧಿಕಾರ ಇಲ್ಲ, ಯಾತಕ್ಕೋಸ್ಕರ ನೀವು ಇಷ್ಟೊಂದು ಸ್ಪರ್ಧೆ ಮಾಡ್ತಾ ಇದ್ದೀರಾ, ನಿಮ್ಮ ಕಾಣಿಕೆ ಇದರಲ್ಲೆಲ್ಲ ಏನು ಅಂದ್ರೆ ನನಗೆ ಅಧಿಕಾರ ಬಂದ್ರೆ ನಾನು ಕೋಟ್ಯಾಂತರ ರೂಪಾಯಿ ತರ್ತೀನಿ, ಅಧಿಕಾರ ಬರದೇ ಇದ್ರೆ ನಿಮ್ ಸಂಘಟನೆಗೆ ಮುಖ ಹಾಕೊಂಡು ನಾನು ನೋಡೋದಿಲ್ಲ. ಈ ರೀತಿಯಾಗಿ ಮಾಡೋದು ನೀವು ಸಂಘಟನೆ ಹೇಗೆ ನಾಯಕರಾಗ್ತೀರಾ? ಅಧಿಕಾರ ಇರ್ಲಿ ಇದ್ದಲ್ಲಿ ಅವಲೇ ನೀವು ಸೇವೆ ಮಾಡ್ಬೇಕು. ಈಗ ನಟರಾಜ್ ಜೋಯಿಸರು ಅವರಿಗೆ ಅಧಿಕಾರ ಇರ್ಲಿ ಇದ್ದಲ್ಲಿ ಅವಲೇ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಸಂಘಟನೆಯನ್ನ ಮಾಡೋದಕ್ಕೆ ಯಾವ ಅಧಿಕಾರವೂ ಬೇಕಿಲ್ಲ. ಆ ದೃಷ್ಟಿಯಲ್ಲಿ ನಾನು ಸಹ ಬ್ರಾಹ್ಮಣ ಸಂಘಟನೆಯಲ್ಲಿ ಅನೇಕ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನನ್ನ ಕೈಲಾದಂತ ಸೇವೆಯನ್ನು ನಾನು ಮಾಡಿದ್ದೇನೆ. ಹಾಗಾಗಿ ಈಗಿರ್ತಕ್ಕಂಥ ಹೊಸ ಸ್ಪರ್ಧಿಗಳ ಮನೋಭಾವ ಏನು ಅಂತ ಹೇಳಿದ್ರೆ, ನಮ್ಗೆ ಅಧಿಕಾರ ಕೊಡಿ, ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಅಧಿಕಾರ ಕೊಡದೆ ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.